ಈ ಗ್ಯಾರಂಟಿಗಳ ವಿಚಾರಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಕಡೆ ಹಣ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹಣದ ಬದಲಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ಮುಂದಾಗುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಅನ್ನಭಾಗ್ಯದ ಅಕ್ಕಿಯ ಹಣ ತಲುಪದ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಬದಲು ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ. 5 ಕೆಜಿಗೆ 170 ರೂಪಾಯಿಯನ್ನು ರಾಜ್ಯ ಸರ್ಕಾರ ಈವರೆಗೂ ಕೂಡ ಕೊಡ್ತಾ ಇತ್ತು. ಅದನ್ನು ಕೂಡ ಪೆಂಡಿಂಗಲ್ಲಿ ಉಳಿಸ್ಕೊಂಡಿದೆ. ಈಗ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಈಗ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ, ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. 5 ಕೆಜಿಯ ಅಕ್ಕಿಯ ಬದಲಾಗಿ 170 ರೂಪಾಯಿ ಹಣವನ್ನು ಅನ್ನಭಾಗ್ಯದ ಫಲಾನುಭವಿಗಳ ಖಾತೆಗೆ ರಾಜ್ಯ ಸರ್ಕಾರ ಹಾಕ್ತಾ ಇತ್ತು. ಈಗ ಆ ಹಣವನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿರೋದ್ರಿಂದ ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿಯನ್ನು ಕೊಡುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆಯಾ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಆಹಾರ ಸಚಿವ KH ಮುನಿಯಪ್ಪ ಅವರು ನಡೆಸಲಿಕ್ಕಿದ್ದಾರೆ. ಕೇಂದ್ರ ಸರ್ಕಾರದಿಂದಲೇ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರ. ಅನ್ನಭಾಗ್ಯದ ಹಣದ ಬದಲು ಅಕ್ಕಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಜಿಲ್ಲಾಡಳಿತದ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಈ ಹಿಂದೆ ಅಕ್ಕಿಗಾಗಿ ಏನೆಲ್ಲ ಬೆಳವಣಿಗೆಗಳಾಗಿದ್ವು ಅನ್ನೋದನ್ನು ನಾವು ಗಮನಿಸಿದ್ವಿ. ಅದಾದ ಮೇಲೆ 5 ಕೆಜಿ ಅಕ್ಕಿಗೆ ಬದಲಾಗಿ ಪರ್ಯಾಯವಾಗಿ 170 ರೂಪಾಯಿ ಹಣವನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು. ಅದನ್ನು ಕೂಡ ನೆಟ್ಟಿಗೆ ಹಾಕಲಿಲ್ಲ. ಈಗ ಅದನ್ನು ಪೆಂಡಿಂಗ್ ಉಳಿಸ್ಕೊಂಡಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಅದು ಕೂಡ ಹೊರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತದ ಭವನದಲ್ಲಿ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ. ಈ ಸಭೆಯ ನಂತರ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಲಿಕ್ಕಿದೆ. ಆ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಕೇಂದ್ರ ಸರ್ಕಾರದಿಂದಲೇ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನ್ನಭಾಗ್ಯದ ಹಣದ ಬದಲು ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. 5 ಕೆಜಿಗೆ 170 ರೂಪಾಯಿಯನ್ನು ಕೊಡ್ತಾ ಇತ್ತು, ಅಕೌಂಟ್ಗೆ ಹಾಕ್ತಾ ಇತ್ತು ರಾಜ್ಯ ಸರ್ಕಾರ. ಬಟ್ ಈ ತಿಂಗಳಿನಿಂದ ಹಣದ ಬದಲಿಗೆ ಮತ್ತೆ ಅಕ್ಕಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದ್ದುಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಸಭೆಯಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು? ಈಗ ಬಾಕಿ ಉಳಿಸ್ಕೊಂಡಿರುವಂತಹ ಹಣವನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಿ. ಖಂಡಿತ ಪ್ರೇಮ್, ಈಗಾಗಲೇ ಕೂಡ ರಾಜ್ಯಾದ್ಯಂತ ಇವತ್ತು ಅನ್ನಭಾಗ್ಯದ ಅಕ್ಕಿ ಕಳೆದ 5 ತಿಂಗಳಿಂದ ಇವತ್ತು ಗ್ರಾಹಕರಿಗೆ ಕೊಡುವಂತಹ ಬಾಕಿ ಹಣ ಈಗ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಹಾಗಾಗಿ ಪಬ್ಲಿಕ್ ಟಿವಿ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ದೊಡ್ಡ ಅಭಿಯಾನವನ್ನು ನಿನ್ನೆಯಿಂದ ಕೂಡ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಕೂಡ CM ಅವರು ಕೂಡ ಭರವಸೆ ಕೊಟ್ಟಿದ್ರು, ಆದಷ್ಟು ಬೇಗ ಹಣವನ್ನು ನಾವು ಗ್ರಾಹಕರಿಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಹಾಗಾಗಿ ಈ ಒಂದು ಆಹಾರ ಇಲಾಖೆ ಸಚಿವರಾದ KH ಮುನಿಯಪ್ಪನವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗಾಗಲೇ ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಇವತ್ತು ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು. ಆದರೆ ಮಾಧ್ಯಮಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು ಮುಂದೆ ಇವತ್ತು ಇಷ್ಟು ದಿನ ಏನು ಒಂದು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ಗ್ರಾಹಕರಿಗೆ ಕೊಡ್ತಾ ಇದ್ರು, ಆ ಒಂದು ಅಕ್ಕಿಯ ಬದಲಾಗಿ ಇವತ್ತು 170 ರೂಪಾಯಿ ತಲಾ ಫಲಾನುಭವಿಗೆ ಹಣವನ್ನು ಕೊಡಲಾಗ್ತಾ ಇತ್ತು. ಆದರೆ ಆ ಹಣಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು. ಕಾರಣ ಯಾಕೆಂದರೆ ಇನ್ನು ಮುಂದೆ ಏನು ಇವತ್ತು 170 ರೂಪಾಯಿ ಹಣ ಕೊಡ್ತಾ ಇದ್ರು, ಅದರ ಬದಲು ನೇರವಾಗಿ ಅಕ್ಕಿಯನ್ನೇ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನೇ
ಯೋಜನೆ ಇವತ್ತು ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಸಚಿವರು ಮಾಡ್ತಾರೆ ಅನ್ನತಕ್ಕಂಥ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಇನ್ನು ಮುಂದೆ ಏನು ಫಲಾನುಭವಿಗಳಿದ್ರೆ ಫಲಾನುಭವಿಗಳಿಗೆ ಈಗಾಗಲೇ ಕೊಡ್ತಾ ಇದ್ದಂಥ 5 kg ಜೊತೆಗೆ ಪ್ಲಸ್ 5 kg ಅಕ್ಕಿ, ಒಟ್ಟು 10 kg ಅಕ್ಕಿ ಸಿಗುತ್ತೆ. ಆದರೆ ಇಷ್ಟು ದಿನ ಸಿಗ್ತಿದ್ದಂಥ 170 ರೂಪಾಯಿ ಹಣ ಇದೆ, ಆ ಹಣ ಸಿಗೋದಿಲ್ಲ. ಆದರೆ ಸರ್ಕಾರ ಈಗ ಸ್ಪಷ್ಟನೆ ಮಾಡಬೇಕಾಗಿರೋದು, ಸಚಿವರು ಸ್ಪಷ್ಟನೆ ಮಾಡಬೇಕಾಗಿರೋದು, ಈಗಾಗಲೇ ಕೂಡ ಅಕ್ಟೋಬರ್ ತಿಂಗಳಿನಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಳೆದ ವರ್ಷದ್ದು ಮತ್ತು ಈ ವರ್ಷದ್ದು ಜನವರಿ ಮತ್ತು ಫೆಬ್ರವರಿ 5 ತಿಂಗಳ ಬಾಕಿ ಹಣ ಏನಿದೆ ಆ ಬಾಕಿ ಹಣವನ್ನು ಪಾವತಿ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಇಷ್ಟು ದಿನ ಏನು ಹಣ ಸಿಗ್ತಾ ಇದ್ದು ಆ ಹಣ ಈ ತಿಂಗಳಿಂದ ಅಂದರೆ ಫೆಬ್ರವರಿ ತಿಂಗಳಿಂದ ಸಿಗೋದಿಲ್ಲ, ನೇರವಾಗಿ ಗ್ರಾಹಕರಿಗೆ ಅಕ್ಕಿ ಸಿಗುತ್ತೆ ಅನ್ನೋಂಥ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಪ್ರೇಮ್, ಮುದುಕೃಷ್ಣ, ಈ ಕೆಲಸವನ್ನ ರಾಜ್ಯ ಸರ್ಕಾರ ಮೊದಲೇ ಮಾಡಿದ್ರೆ, ಆಹಾರ ಇಲಾಖೆ ಮೊದಲೇ ಮಾಡಿದ್ರೆ ಈ ತಾಪತ್ರಯನೇ ಇರ್ತಿರ್ಲಿಲ್ವಲ್ಲ ಅಂತ. ಖಂಡಿತ ಪ್ರೇಮ್, ಇದರಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಕಾರಣ ಯಾಕೆಂತಂದರೆ ಅನ್ನಭಾಗ್ಯದ ಯೋಜನೆಯ ಗ್ಯಾರಂಟಿ ಸ್ಕೀಮ್ ಆಗಿ ಘೋಷಣೆ ಮಾಡಿದಾಗ ಮೊದಲು ಏನು 5 kg ಕೊಡ್ತಿದ್ವಿ, ನಾವು ಅದಕ್ಕೆ ಹೆಚ್ಚುವರಿಯಾಗಿ 5 kg 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ತದನಂತರ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅಕ್ಕಿಯ ದರ ಹೆಚ್ಚಾಗಿತ್ತು. ಕೇಂದ್ರ ಸರ್ಕಾರ ಕೊಡುವಂಥ ದರ ಬಹಳ ಹೆಚ್ಚಿದೆ, ಹಾಗಾಗಿ ನಾವು ಹೋಲ್ಸೇಲ್ ಮಾರುಕಟ್ಟೆಯಲ್ಲೇ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣವನ್ನು ಒಡ್ಡಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಖರೀದಿ ಮಾಡಿರಲಿಲ್ಲ. ಮತ್ತು ಕೆಲವು ರಾಜಕಾರಣಗಳು ಕೂಡ ಇದರಲ್ಲಿ ಬೆರೆತಿತ್ತು. ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಕೊಡಲಿಲ್ಲ ನಾವು ಕೇಳಿದಷ್ಟು ರೇಟ್ಗೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಕೂಡ ಮಾಡಿತ್ತು. ಆದರೆ ಈಗ ಸದ್ಯಕ್ಕೆ ಬದಲಾದ ದಿನಗಳಲ್ಲಿ ಈಗಾಗಲೇ ಕೂಡ ಸರ್ಕಾರ 2 ವರ್ಷ ಆಗಿದೆ, ಈಗಾಗಲೇ ಕೂಡ ಭಾಳಷ್ಟು ದಿನಗಳಿಂದ ತಲಾ 5 kg ಅಕ್ಕಿ ಬದಲು ಹಣವನ್ನು ಕೊಡ್ತಾ ಬರ್ತಾ ಇತ್ತು. ಅದು 36 ರೂಪಾಯಿ kg ರೀತಿಯಲ್ಲಿ ಗ್ರಾಹಕರಿಗೆ ದುಡ್ಡನ್ನು ಕೊಡ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು 22.5 ರೂಪಾಯಿಗೆ ನಾವು ಅಕ್ಕಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಹೇಳ್ತಿದೆ. ಹಾಗಾಗಿ ಈಗ ನಾವು ಕೇಂದ್ರ ಸರ್ಕಾರವೇ 22.5 ರೂಪಾಯಿಗೆ ಅಕ್ಕಿಯನ್ನು ಕೊಡೋದಾದರೆ ನಾವು ಗ್ರಾಹಕರಿಗೆ ಯಾಕೆ 36 ರೂಪಾಯಿ ಕೊಡಬೇಕು? ಹಾಗಾಗಿ ಆ ಅಕ್ಕಿಯನ್ನು ಖರೀದಿ ಮಾಡಿ ನಾವು ಗ್ರಾಹಕರಿಗೆ ಅಕ್ಕಿಯನ್ನು ನೇರವಾಗಿ ಕೊಡ್ತೀವಿ. ಅದರಲ್ಲಿ ಹಣ ಉಳಿಸುವಂಥ ಯೋಚನೆ ಕೂಡ ಸರ್ಕಾರದಾಗಿರುವಂಥದ್ದು. ಇದು ಒಂದು ರೀತಿಯ ಬುದ್ಧಿವಂತಿಕೆ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಅನ್ನಭಾಗ್ಯದ ಅಕ್ಕಿಯ ಹಣ ತಲುಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆಯನ್ನು ಆಹಾರ ಸಚಿವರು ನಡೆಸಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿಯನ್ನು ಕೊಳ್ಳಲಿಕ್ಕೆ, ಜನರಿಗೆ ಮುಟ್ಟಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಸಭೆ ಇನ್ನೂ ಕೂಡ ಮುಂದುವರೆದಿರುವಂತಹದ್ದು. 170 ರೂಪಾಯಿ ಜನರ ಅಕೌಂಟಿಗೆ ಏನು ಹಾಕ್ತಾ ಇದ್ರು 5 kg ಅಕ್ಕಿಯ ಬದಲಾಗಿ ಹಣವನ್ನು, ಅದನ್ನು ನಿಲ್ಲಿಸಿ ಈಗ 10 kg ಅಕ್ಕಿಯನ್ನೇ ಜನರಿಗೆ ತಲುಪಿಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಹಾರ ಸಚಿವರೇ ಇದನ್ನು ಮಾಧ್ಯಮಗೋಷ್ಠಿಯಲ್ಲಿ ಖಚಿತಪಡಿಸಲಿಕ್ಕಿದ್ದಾರೆ. ಈ ತಿಂಗಳಿನಿಂದಲೇ ಹಣ ಬದಲಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ಈಗ ಆಹಾರ ಇಲಾಖೆ ನಿರ್ಧರಿಸಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಈಗ 5 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರಲ್ಲ, ಅದನ್ನು ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಐದು ಕೆಜಿಯ 170 ರೂಪಾಯಿ ಹಣದ ಬದಲಿಗೆ ಅಕ್ಕಿಯನ್ನು ನೀಡಲಿಕ್ಕೆ ತೀರ್ಮಾನ. ಆಹಾರ ಸಚಿವ KH ಮುನಿಯಪ್ಪ ಅವರಿಂದ ಮಹತ್ವದ ಆದೇಶ. ಈ ತಿಂಗಳಿನಿಂದಲೇ ಅಕ್ಕಿಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕೇಂದ್ರ ಸರ್ಕಾರದಿಂದಲೇ ಅಕ್ಕಿಯನ್ನು ಖರೀದಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇಲ್ಲಿಯವರೆಗೂ 5 kg ಅಕ್ಕಿಯನ್ನು ಕೊಡ್ತಾ ಇದ್ರು. ಇನ್ನು 5 kg ಅಕ್ಕಿಯ ಬದಲಾಗಿ 170 ರೂಪಾಯಿಯನ್ನು ಅನ್ನಭಾಗ್ಯದ ಫಲಾನುಭವಿಗಳ ಅಕೌಂಟ್ಗೆ ಹಾಕಲಾಗ್ತಾ ಇತ್ತು. 5 ತಿಂಗಳಿನಿಂದ ಈ ಹಣವನ್ನು ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಿತ್ತು. ವ್ಯಾಪಕ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಪಬ್ಲಿಕ್ ಟಿವಿ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಆಹಾರ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. 10 kg ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.